ರಚನಾ ಅವರೇ, ಗುರು ನಮ್ಮ ಬದುಕಲ್ಲಿ ತುಂಬ ಒಂದು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಗುರು ಎಲ್ಲ ವರ್ಗದಲ್ಲೂ ನಾವು ಎಲ್ಲಿ ಒಂದು ಚಿಕ್ಕ ಮಕ್ಕಳಿದ್ದಾಗ ತಾಯಿ, ಅದಾದ ಮೇಲೆ ಪ್ರೌಢಾವಸ್ಥೆಗೆ ಬಂದಾಗ ಶಿಕ್ಷಕರು ಗುರು, ಕೆಲಸಕ್ಕೆ ಬಂದಾಗ ಅಲ್ಲಿನ್ಯಾರೋ ಒಂದು ಗುರು ಆಗಿರ್ತಾರೆ. ನಮ್ಗೆ ಯಾರ್ಯಾರು ಮಾರ್ಗದರ್ಶನವನ್ನು ತೋರಿಸ್ಕೊಡ್ತಾರೋ ಅವರೆಲ್ಲರೂ ಗುರು ಆಗ್ತಾರೆ. ನಮ್ಮ ಜೀವನದಲ್ಲಿ ಮಹತ್ವದ ಘಟ್ಟ ಅಂತಂದರೆ ಗುರು. ನಿಮ್ಮ ಜೀವನದಲ್ಲಿ ಎಷ್ಟು ಗುರುವಿನ ಪಾತ್ರ ಇದೆ, ಎಷ್ಟು ಮಹತ್ವ ಇದೆ ಅಂತ? ಖಂಡಿತವಾಗಿಯೂ ಗುರು ಅಂತ ಅಂದರೆ ನಿಜವಾಗ್ಲೂ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ನಾವು ಹೇಳೋ ಹಾಗೆ ಗುರು ಅಂತ ಅಂದರೆ ನಮ್ಮ ಜೀವನದಲ್ಲಿ ಪ್ರಮುಖ ಭಾಗ ಅಂತಲೇ ಹೇಳ್ಬೋದು. ಇವಾಗ ಮಕ್ಕಳಿಗೆ ತಂದೆ ತಾಯಿ ಅಂತ ಹೇಳುವ ಹಾಗೆ ತಂದೆ ತಾಯಿನೇ ಮೊದಲ ಗುರು. ತಂದೆ ತಾಯಿನೇ ಎಲ್ಲ ಫಸ್ಟ್ ಏನಂದ್ರೂ ಮಕ್ಕಳು ಬಂದುಬಿಟ್ಟು ತಂದೆ ತಾಯಿಗೆ ಕೇಳೋದು. ನಾವು ಅವರಿಗೆ ಹೇಳ್ಕೊಟ್ಟಾಗ ಖಂಡಿತವಾಗಿಯೂ ಮಕ್ಕಳು ಗುರು ಅಂತಲೇ ಹೇಳೋದು. ನನ್ನ ಜೀವನದಲ್ಲಿಯೂ ಅಷ್ಟೇ ಸಾಕಷ್ಟು ಏಳು ಬೀಳು ಇರುವಂತಹ ಒಂದು ಸಂದರ್ಭದಲ್ಲಿ ತುಂಬ ನಾವು ತಿಳ್ಕೊಳ್ಳೋದು ಹುಟ್ಟುವಾಗ್ಲಿಂದ ಯಾರೂ ತಿಳ್ಕೊಂಡಿರಲ್ಲ, ಏನೂ ಗೊತ್ತಿರೋದಿಲ್ಲ. ಬೆಳೀತಾ 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 ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಇವಾಗ ನಾವು ಬದುಕ್ತಾ ಇದ್ದೀವಂತ ಅಂದ್ರೂ ಸಹ ಅದು ಎಷ್ಟೋ ವಿಚಾರಗಳಿಗೆ ತಿಳಿಸ್ಕೊಡುವಂತಹ ಒಂದು ಗುರೂಜಿ ನಮ್ಮ ಹಿಂದ್ಗಡೆ ಇದ್ದೇ ಇರ್ತಾರೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೂ ಸಹ ಫಸ್ಟ್ ಹೋದ ತಕ್ಷಣ ನಾವು ಗುರೂಜಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತೀವಿ. ಯಾಕಂದರೆ ಅವ್ರು ಎಷ್ಟೋ ತಿಳ್ಕೊಂಡಿರ್ತಾರೆ. ನಮಗೆ ತಿಳಿದೇ ಇರುವ ವಿಚಾರಗಳು, ಪೂಜೆ, ಸಂಸ್ಕಾರ ಹೇಳ್ದಂಗೆ ಗುರೂಜಿ ಇವಾಗ ಹೇಳ್ದಾಗೇನೆ ಅದೆಷ್ಟೋ ವಿಷಯಗಳು ಅವರು ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಹಾಗೆಯೇ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಒಂದಲ್ಲ ಒಬ್ಬರು ಗುರೂಜಿಗಳು ಇದ್ದೇ ಇರ್ತಾರೆ, ಗುರುಗಳು. ಬಟ್ ನಾವು ಸರ್ ಇವಾಗ ಇರುವಂತಹದ್ದು ಗುರೂಜಿ, ಇವಾಗ ನಾವು ಇರುವಂತಹದ್ದು ಡಿಜಿಟಲ್ ಯುಗ. ನಾವು ಬರೀ ಸೋಷಿಯಲ್ ಮೀಡಿಯಾ, ಬರೀ ಡಿಜಿಟಲಲ್ಲೇ ಕಾಲ ಕಳೆದು ಬಿಡ್ತೀವಿ. ಈಗ ಗುರುಪೂರ್ಣಿಮೆ ಅಥವಾ ಯಾವುದೋ ಒಂದು ಹಬ್ಬ ಅಂತಂದಾಗ ನಾವು ಒಂದು ಸ್ಟೇಟಸ್ ಹಾಕೋಣಕ್ಕೆ ಸೀಮಿತವಾಗುತ್ತೆ. ಎಟ್ ಪ್ರೆಸೆಂಟ್ ಇರುವಂತಹ ಮಕ್ಕಳ ಹತ್ರ ಇವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ಮೊಬೈಲ್ ಇದ್ದೇ ಇರುತ್ತೆ. ಬಟ್ ಈ ಡಿಜಿಟಲ್ ಯುಗದಲ್ಲೂ ಕೂಡ ಜಪಾನಲ್ಲಿ ಗುರುಗಳಿಂದ ಹೆವಿ ರೆಸ್ಪೆಕ್ಟ್ ಕೊಡ್ತಾರೆ. ಸಿಕ್ಕಾಪಟ್ಟೆ ರೆಸ್ಪೆಕ್ಟು ಗುರುಗಳು ಅಂತ ಅಂದರೆ ಗುರುಗಳಿಗೆ ಎಷ್ಟು ಮಹತ್ವ ಕೊಡಬೇಕೋ ಅಷ್ಟು ಮಹತ್ವವನ್ನು ಕೊಡ್ತಾರೆ. ಎಲ್ಲೋ ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರು ಎಲ್ಲೋ ಸೈಡ್ ಲೈನ್ ಆಗ್ತಿದ್ದಾರೆ ಅಂತ ಅನಿಸ್ತಿದ್ಯಾ? ನೋಡಿ, ಭಾರತೀಯರ ಈ ಸನಾತನ ಧರ್ಮ ಇದೆಯಲ್ಲ, ಇಡೀ ವಿಶ್ವ ಅದನ್ನು ಅಪೇಕ್ಷೆ ಪಡುತ್ತೆ, ಇಡೀ ವಿಶ್ವ ಅದನ್ನು ನೋಡುತ್ತೆ. ಅದೆಲ್ಲವೂ ನಾವು ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲರಲ್ಲೂ ಬಂದಿದೆ. ನಮಗೇನಾಗಿದೆ ಅಂತಂದರೆ ದೂರದ ಬೆಟ್ಟ ನುಣ್ಣಿಗೆ ಅನ್ನೋ ಥರ ಆಗಿಬಿಟ್ಟಿದೆ. ನಮಗೆ ಹೊರಗಡೆ ಇರುವಂತಹ ಮಹತ್ವ, ಹತ್ತಿರದಲ್ಲಿರೋ ನಮಗೆ ಅದರದ್ದು ಮಹತ್ವಗಳನ್ನ ನಾವು ತಿಳ್ಕೊಳ್ಳೋಕ್ಕೂ ಹೋಗ್ತಾ ಇಲ್ಲ. ಅದನ್ನು ನಾವು ಭಾಳ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಅದೆಲ್ಲವೂ ಸಹ ಅವ್ರಿಗೆ ಆಚರಣೆ ಮಾಡ್ತಿದ್ದಾರೆ ಅಂತ ಅಂದರೆ ಅಲ್ಲಿಗೆ ಅವ್ರಿಗೆ ಗೊತ್ತಾಗ್ತಿದೆ ಈ ಆಚರಣೆಯಿಂದ ಹಿಂದೂಗಳಲ್ಲಿ ಅವ್ರಿಗೇನೋ ಒಂದು ಬದಲಾವಣೆಗಳಾಗ್ತಿದೆ, ಅವ್ರಿಗೇನೋ ಒಂದು ಶಕ್ತಿ ಇದೆ. ಈ ವಿಚಾರವನ್ನು ನಾನು ಸಹ ಮಾಡಬೇಕು ಅಂದರೆ ಅವ್ರ ಸಂಸ್ಕಾರವನ್ನು ಬೆಳೆಸ್ಕೊಳ್ಬೇಕು. ಆ ರೀತಿಯ ನಾನು ಅನುಕರಣೆಯನ್ನು ಮಾಡಬೇಕು. ಆ ರೀತಿಯ ನಾನು ಅದನ್ನು ಆ ವಿಚಾರವನ್ನು ನಾನು ಸಂಪ್ರದಾಯವಾಗಿ ಬಳಸ್ಕೊಳ್ಬೇಕು ಅನ್ನುವಂತಹ ಜ್ಞಾನ ಅವ್ರಿಗಿದೆ ಅಂದಮೇಲೆ ನಾವು ಖಂಡಿತವಾಗಿ ಭಾರತ ದೇಶ ಇಡೀ ವಿಶ್ವಕ್ಕೆ ಗುರು ಆಗ್ತಾ ಇದೆ. ಇಡೀ ಭಾರತ ದೇಶ ವಿಶ್ವಕ್ಕೆ ಗುರು ಏನಕ್ಕಾಯಿತು ಅಂತಂದರೆ ಈ ಧಾರ್ಮಿಕ ಪದ್ಧತಿ, ಧಾರ್ಮಿಕ ವಿಚಾರ, ಸನಾತನ ಧರ್ಮದಲ್ಲಿರುವಂಥದ್ದೆಲ್ಲವೂ ಸಹ ನಮಗೆ ಪ್ರತಿಯೊಂದು ವರ್ಗದಲ್ಲಿಯೂ ಪ್ರತಿಯೊಂದು ಹೆಜ್ಜೆಗೂ ನಮಗೆ ಅದನ್ನು ಹೇಳ್ತಾ ಹೋಗುತ್ತೆ. ನೀನೇನು ಮಾಡಬೇಕು, ಏನು ಮಾಡಿದ್ರೆ ಕರ್ಮ, ಏನು ಮಾಡಿದ್ರೆ ಶುಭ, ಏನು ಒಳ್ಳೆಯದು, ಏನು ಕೆಟ್ಟದ್ದು ಎಲ್ಲವೂ ಸಹ ಸಾರ್ತಾ ಹೋಗುತ್ತಲ್ಲ. ಅದೇ ನಮ್ಮ ಸನಾತನ ಧರ್ಮದ ಗುರು ಪರಂಪರೆಯ ನಮ್ಮ ಭಾರತ ದೇಶ. ಇದರಲ್ಲಿ ನೀವು ಹೇಳಿದ ಕರೆಕ್ಟ್. ಎಲ್ಲ ಕಡೆ ಹೊರಗಡೆ ಎಲ್ಲವೂ ಸಹ ಬಳಸ್ಕೊತೀವಿ, ನಮ್ಮಲ್ಲೂ ಬಳಸ್ಕೊತಾ ಇದ್ದಾರೆ, ಇಲ್ಲ ಅಂತಲ್ಲ. ಕೆಲವು ದುಡಿಮೆಯ ಬ್ಯುಸಿ ಜೊತೆಯಲ್ಲಿ ಸಾಂಸಾರಿಕ ಜೀವನದ ಒತ್ತಡ ಇರ್ಬೋದು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಒಂದು ಗೌರವ ನನಗನ್ಸುತ್ತೆ ಆ ಗೌರವ ಇದೆ ಹಿಂದೂಗಳಲ್ಲಿ, ನಮ್ಮ ಭಾರತೀಯ ಪರಂಪರೆಗಳಲ್ಲಿ. ನಾವ್ಯಾರು ಎಷ್ಟೇ ಬೆಳೆದರೂ ಎಷ್ಟೇ ಇದ್ದರೂ ಸಹಿತ ಒಂದಲ್ಲ ಒಂದು ಬಾರಿ ತಲೆಬಾಗಿ ನಾವು ಒಬ್ಬರು ನಮಸ್ಕಾರವನ್ನು ಮಾಡಿಯೇ ಮಾಡ್ತೇವೆ. ಆ ಸಂಸ್ಕಾರ ನಮ್ಮಲ್ಲಿ ಹಿಂದೂಗಳಲ್ಲಂತೂ ಇದೆ. ಅದು ಡಿಜಿಟಲ್ ಯುಗ ಎಷ್ಟೇ ಬೆಳೆದಿದ್ರೂ ಸಹ ಕೊನೆಗೆ ನಾವು ಎಲ್ಲಿಗೆ ಬರ್ತೀವಿ ಅಂತಂದರೆ ಮೂಲ ಸ್ಥಾನಕ್ಕೆ ಬರ್ತೀವಿ. ನಾವು ಎಲ್ಲಿಂದ ಹುಟ್ಟಿದೋ, ಎಲ್ಲಿಂದ ಬೆಳೆದೋ ಅಲ್ಲಿಗೆ ಬಂದೇ ಬರ್ತೀವಿ. ನೀವೆಲ್ಲೇ ಎಷ್ಟೇ ಇದ್ರೂ ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡ್ತೀವಿ, ಹಬ್ಬ ಹರಿದಿನಗಳನ್ನು ಆಚರಣೆಗಳನ್ನು ಮಾಡ್ತೀವಿ, ದಾನ ಧರ್ಮಾದಿಗಳನ್ನು ಮಾಡ್ತಿರ್ತೀವಿ. ಎಲ್ಲೋ ಕೆಲವರು ಈಗಿನ ಟ್ರೆಂಡ್ ಏನಿದೆ ಅದಕ್ಕೆ ಸ್ವಲ್ಪ ಅಲ್ಲಿಗೂ ಹೋಗ್ತಾರೆ, ತಿರುಗಿ ಇದನ್ನು ಮರಿತಿಲ್ಲ, ಅದನ್ನು ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಎಲ್ಲದೂ ನಡ್ಕೊಂಡು ಹೋಗ್ತಾ ಇದೆ. ಸ್ವಲ್ಪ ಡಿಜಿಟಲ್ ಯುಗ ಅಂತ ಬಂದಾಗ ಸ್ವಲ್ಪ ಜನ್ರೇಷನ್ ಫಾಸ್ಟ್ ಇರೋದ್ರಿಂದ ಸ್ವಲ್ಪ ಅದೆಲ್ಲವೂ ಸಹ ಸ್ವಲ್ಪ ಮುಂಚೂಣಿಯಲ್ಲಿ ಕಾಣಿಸ್ತಾ ಇದೆ. ಆದರೂ ಸಹ ಪರಂಪರೆಗಳನ್ನು ಯಾವುದನ್ನ ಬಿಟ್ಟಿಲ್ಲ ಅಂತ ಅನ್ನಿಸ್ತದೆ. ಬಿಡಬಾರ್ದು. ಬಿಟ್ಟಾಗ ನಾವು ನಮ್ಮತನವನ್ನು ಕಳ್ಕೊಳ್ತೀವಿ. ನಮಗಿರುವಂತಹ ಮಹತ್ವ, ಶಕ್ತಿ,
ಮತ್ತು ನಮ್ಗೆ ಯಾರೋ ಹಿಂದೆ ಹೇಳುವಂಥ ಒಬ್ಬರು ಗುರುಗಳು ಅದಕ್ಕೆ ಹೇಳೋದು ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಹೇಳ್ತೀವಲ್ಲ, ಹಿಂದೆ ನಮಗೆ ಗುರು ಇದ್ದಾರೆ ಅಂತ ನಾವು ಅಂದ್ಕೊಂಡಾಗಲೇ ನಮಗೆ ಗುರುಗಳಲ್ಲಿ ನಮಗೊಂದು ಉಪದೇಶವನ್ನು ಕೊಡ್ತಿರ್ತಾರೆ, ನಮಗೇನೋ ಒಂದು ಕಿವಿನಲ್ಲಿ ಏನು ಹೇಳ್ದಂಗೆ ಆಗ್ತಾ ಇರುತ್ತೆ. ಅವರು ತೋರಿಸಿದಂಥ ಮಾರ್ಗ, ಅವ್ರು ಹೇಳ್ಕೊಟ್ಟಂಥ ಒಂದು ವಿದ್ಯೆ ಅವೆಲ್ಲವೂ ಸಹ ನಮ್ಮ ಮುಂದೆ ನಡಿಲಿಕ್ಕೆ, ಆ ಗುರಿಯನ್ನು ಮುಟ್ಟಲಿಕ್ಕೆ ನಮಗೆ ಅದೇ ಮಾರ್ಗದರ್ಶನ. ಗುರುವನ್ನು ಮರೆತರೆ ನಾವು ಖಂಡಿತವಾಗಿ ನಾವು ಅಲ್ಲಿ ಎಲ್ಲೋ ನಾವು ಎಡವಿದ್ವಿ, ನಮ್ಮ ತನವನ್ನು ನಾವು ಮುಂದೆ ಏನು ಗುರಿ ಇಟ್ಕೊಂಡಿದ್ವಲ್ಲ ರೀಚ್ ಆಗ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ನೀವು ಎಷ್ಟೋ ಜನ ನೋಡ್ಬೋದು, ನಾನು ಆ ಸಮಸ್ಯೆಗೆ ಸಿಹಾಕೊಂಡೆ, ಈ ಸಮಸ್ಯೆಗೆ ಸಿಹಾಕೊಂಡೆ, ಈ ತೊಂದರೆ ತಾಪತ್ರೆಗಳು ಇದೆಲ್ಲ ಹೇಳ್ತಿರ್ತಾರೆ. ಏನಕ್ಕೆ ಅಂದರೆ ಹಿಂದೆ ಗುರುಗಳು ಹೇಳಿದ್ದನ್ನು ಮರ್ತ್ಬಿಟ್ಟಿರ್ತಾರೆ, ಅವ್ರ ತನವನ್ನು ಅವ್ರು ಬೆಳೆಸ್ಕೊಳಕ್ಕೆ ಹೋಗ್ತಾರೆ. ಆ ಥರ ನೀವು ಯಾವುದೋ ಏನೇನೋ ವ್ಯವಹಾರಗಳನ್ನು ಮಾಡೋಕೆ ಹೋಗ್ತೀರಿ, ಸಿಗಾಕೊಳ್ತೀರಿ, ಇನ್ಯಾರಿಗೋ ಇದು ಮಾಡೋಕೆ ಹೋಗ್ತೀರಿ, ಸಿಗಾಕೊಳ್ತೀರಿ. ಮೇನ್ ಮುಖ್ಯವಾಗಿ ದುಡ್ಡು ಕಾಸು, ಯಾವುದೋ ಸಮಸ್ಯೆಗಳು, ಗೊಂದಲಗಳು, ಕಾನೂನು ಇವೆಲ್ಲ ಸಿಗಾಕೊಳ್ಳೋದೇನಕ್ಕೆ ಅಂದರೆ ಗುರುಗಳನ್ನು ಮರ್ತಿರ್ತೀರಿ. ಗುರುಗಳು ಹೇಳಿದ್ರು, ನಮ್ಮ ಉಪದೇಶ ಏನಿತ್ತು, ನಮ್ಮ ಧರ್ಮ ಏನಿತ್ತು, ನನ್ನ ತನ ಏನಿತ್ತು, ನಾವು ಬೆಳ್ಕೊಂಬಂದಿದ್ದ ರೀತಿ ಹೆಂಗಿತ್ತು, ಅದೆಲ್ಲವೂ ಸಹ ನೋಡಿಕೊಂಡು ಸ್ವಲ್ಪ ನೆನಪಿಸ್ಕೊಂಡು ಮುಂದೆ ಹೋದರೆ ಖಂಡಿತವಾಗಿ ನೀವು ಆ ಅವಘಡಗಳಿಗೆ ತಪ್ಪಿಸ್ಕೊಳ್ಳೋಕೆ ನಿಮ್ಗೆ ಕಾರಣ ಆಗುತ್ತೆ. ನೀವು ಅದನ್ನೆಲ್ಲ ಮರೆತು ಯಾವಾಗ ನನಗೆ ಎಲ್ಲ ಇದೆ, ನನ್ನ ಹತ್ರ ನನಗೆಲ್ಲ ಗೊತ್ತು ಅನ್ನೋದು ಯಾವಾಗ ನನ್ನತನದಲ್ಲಿ ಹೋಗ್ತೀವಿ, ಆ ನನ್ನತನಕ್ಕೆ ಹೋದಾಗ ನಾವು ಸಿಗಾಕೊಳ್ತೀವಿ. ಅದೇ ಆಗ್ತಾ ಇರೋದಿಲ್ಲಿ. ನಾನು ಅನ್ನೋದನ್ನು ಯಾವಾಗ ಮರಿತೀವಿ ನಾವು, ಆವಾಗ ಎಲ್ಲವೂ ಸಹ ನಿಮಗೆ ಜ್ಞಾಪಕ ಶಕ್ತಿ ಬರುತ್ತೆ. ನಿಮಗೆ ಹಿಂದೆ ನಡೆದಿದ್ದು ಹೇಳಿದ್ದು ಎಲ್ಲವೂ ನೆನಪು ಬರುತ್ತೆ. ನಾನು ಅನ್ನೋದು ಯಾವಾಗ ತುಂಬಿಕೊಳ್ಳುತ್ತೆ ಮನುಷ್ಯನಿಗೆ, ಎಲ್ಲವೂ ಮರೆತು ನನಗೆಲ್ಲ ಗೊತ್ತು ಅನ್ನೋದು ಹೋಗ್ತೀವಲ್ಲ, ಆವಾಗ ತಗಲಾಕೊಳ್ತೀವಿ. ಆವಾಗ ಸಮಸ್ಯೆಗೆ ಗುರಿ ಆಗ್ತೀವಿ. ಆ ಸಮಸ್ಯೆಯಿಂದ ಬಿಡಿಸ್ಕೊಳ್ಳೋಕೆ ತಿರ್ಗಿ ಗುರುಗಳ ಹತ್ರನೇ ಹೋಗ್ತೀವಿ. ತಿರ್ಗಿ ಅದು ಗುರುನೇ ಬೇಕು. ನೀವು ಸಮಸ್ಯೆಗಳು ಸಿಹಾಕೊಂಡಾದ್ಮೇಲೆ ನಾನು ನನ್ನೆಲ್ಲ ತಿರ್ಗಿ ಸಿಹಾಕೊಂಡಿರ್ತಾರೆ. ತಿರ್ಗಿ ಹುಡುಕ್ಬೇಕು ಅಂತಂದರೆ ಅಲ್ಲೆಲ್ಲ ಸಮಸ್ಯೆ ಅನುಭವಿಸಿ ಕೊನೆ ಗುರುತಕ್ಕೆ ಬರ್ತಾರೆ. ಆ ಗುರುವಿನೇ ತಿರ್ಗಿ ಮಾರ್ಗದರ್ಶನ ಮಾಡುವಂಥದ್ದು, ಅವರೇ ನಿಮ್ಗೆ ಹೇಳುವಂಥದ್ದು, ಹಿಂಗೆ ಮಾಡಪ್ಪ, ಹಿಂಗೆ ಸರಿ ಆಗುತ್ತೆ, ಹಿಂಗೆ ಹೋದ್ರೆ ಹಿಂಗೆ ಸರಿ ಆಗುತ್ತೆ. ತಿರ್ಗಿ ಅವ್ರು ಹೇಳಿದ್ದನ್ನು ಮಾಡ್ಕೊಂಡು ನೀವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅರ್ಥಕೊಂಡ್ರೆ ಆ ಸಮಸ್ಯೆಗಳಿಗೆ ಖಂಡಿತ ಹೋಗ್ತಿರ್ಲಿಲ್ಲ.